ಇಂಥ ಸಂಸಾರಿಗಳಿರ್ಬೇಕು. ಅವನೇನು ರೈತನ ಏನು ಅನ್ಬೇಕು ಅವನ್ನ. ಅನ್ನ ಸಾರು ಎಲ್ಲ ಮೊಟ್ಟೆ ಅಲ್ಲ ಅಮ್ಮಣ್ಯ. 4 ಮೊಟ್ಟೆ ಬಂದು ಕೊಟ್ಟಿದ್ದೀನಿ ಬೆಳಗ್ಗೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಚಳಿ ಅಂತೀರಾ, ಕೈಗಳೆಲ್ಲ ಆಲ್ಮೋಸ್ಟ್ ಸೇದ್ಕೊಂಡು ಹೋಗ್ತಾ ಇದ್ದಾವೆ ಕಣ್ರಿ. ಈ ತೊಂಡೆಕಾಯು ಒಳ್ಳೆ ಐಸ್ ಕ್ಯೂಬ್ ಆದಂಗೆ ಆಗ್ಬಿಟ್ಟೈತೆ ಕಣ್ರಿ. ಕೈಯಾಗಿ ಗಿಡಕ್ಕಂತೂ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಚಳಿ ಇವತ್ತು. ಮಂಜಿಲ್ಲ, ಬರೇ ಚಳಿ ಚಳಿ ಚಳಿ. ಯಪ್ಪ ಭಗವಂತ, ಬೆಳಗ್ಗೆ 6 ಗಂಟೆಗೆ ತೋಟಕ್ಕೆ ಬಂದರೆ ಇಷ್ಟು ಕಾಯಿ ಕಿತ್ತಿದ್ದೀವಿ. ಆದರೆ ನಮಗೊಂದು ಕಾಯಿಗಳು ಬಿಡ್ಸೋಕ್ಕೆ ಆಗ್ತಾಯಿಲ್ಲ. ಈ ಕಡೆ ಚಳಿಗೆ ನಮ್ಮಮ್ಮ ಎಲ್ಲಡಿಕೆ ಆಗ್ತಾವ್ರೆ. ಪ್ರೇಮಕ ಏನಕ್ಕ ಹಿಂಗೈತೆ ಚಳಿ, ಕೈಗಳೆಲ್ಲ ಸೇದ್ಕೊಂಡು ತಾವೇ. ಈ ಥರ ಚಳಿ ಇರಲಿ, ಬಿಸಿಲು ಇರಲಿ, ಮಾಡ ಇರಲಿ, ಮಳೆ ಆದರೂ ಬಿರಲಿ, ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು. ಅದಕ್ಕೆ ಕಣ್ರಿ ನಮ್ಮ ರೈತರ ಜೀವನ, ಅದಕ್ಕೆ ಕಣ್ರಿ ನಮ್ಮನ್ನು ರೈತರು ಅನ್ನೋದು ಅಲ್ವಾ. ಓಕೆ, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತು ಬಿಸಿಲು ಬರ್ತೈತೆ. ಬಿಸಿಲು ಬಂದರೆ ಸ್ವಲ್ಪ ಪರವಾಗಿಲ್ಲ, ಬೆಚ್ಚಗಿರ್ತದೆ. ಅದಾದಮೇಲೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಈ ಥರ ನಮ್ಮ ಕಥೆಗಳು. ಚಳಿ ಇದ್ದಾಗ ಬಿಸಿಲು ಬೇಕು ಅಂತೀವಿ, ಬಿಸಿಲು ಬಂದಾಗ ಚಳಿ ಇರಬೇಕು ಅಂತೀವಿ. ಈ ಥರ ನಮ್ಮ ಜೀವನ. ಓಕೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೋಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಒಬ್ಬ ರೈತನಿಗೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಒಂಚೂರಾದರೂ ಆಸೆ ಇದ್ದರೆ ದಯವಿಟ್ಟು ನೋಡ್ತಾವ್ರಲ್ಲ ಒಂದು ಲೈಕ್ ಮಾಡಿ, ಅಷ್ಟೇ ಸಾಕು ನಮಗೆ. ಹಾಗೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ್ರೆ ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಬರ್ತಾ ಇರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇವಾಗ ನನ್ನ ಜೊತೆ ನಮ್ಮ ಅಮ್ಮನೂ ಕಾಯಿ ಬಿಡಿಸ್ತಾ ಇದ್ದಾರೆ. ಅವರ ಅನುಭವ ಹೇಗಿದೆ ಅಂತ ಬನ್ನಿ ಕೇಳೋಣ. ಸ್ವಲ್ಪ ವಾಲ್ಯೂಮ್ ಕೊಡೋ. ಏನು ತಿಂದಿಲ್ಲ ಬೆಳಗ್ಗೆ. 2 ಚಪಾತಿ ಕಾಫಿ ಕುಡ್ದೆ ನೀನು ಊಟಕ್ಕೆ. ಸ್ವಲ್ಪ ವಾಲ್ಯೂಮ್ ಕೊಡೋ. ಹೇಗಿದ್ದೆ ಲೈಫು? ಬೆಳಗ್ಗೆ ತೊಂಡೆಕಾಯಿ ಕೀಳಿಸ್ತಾರದು. ಕೈಗಳೇನಾಗಿದ್ದಾವೆ? ಕೈಗಳ ನಿನ್ಕೊಂದಾದ್ರೆ ಒಂದು ಪ್ರಾಬ್ಲಮ್. ಗಂಟ್ಲಕ್ಕೆ ಏನಾಗೈತಿ? ದೊಣ್ಣೆ ಅಂದ್ಕೊಂಡು ತುರ್ಕ್ಲಾ? ಅದು ಎಷ್ಟು ಕಪ್ಪ ಐತಿ ಕಿತ್ಕೊಂಬಂದ್ಬಿಡ್ತದೆ ನನ್ನ ಮಗಂದು. ಇಲ್ಲ ಆಗಲಕಾಯಿ ಒಂದು ತುರ್ಕ್ಬಿಡ್ತೀನಿ ನೋಡೋತ್ತಾಗಿ. ಆ ಮುಳ್ಳಿರೋದೆಲ್ಲ ಇದೆಲ್ಲ ಕಿತ್ಕೊಂಬಂದ್ಬಿಡ್ಬೇಕು. ದೊಡ್ಡದಾಗಿ ಮಾತಾಡ್ತೀನಿ ಅಂತ ನಾನು ಬಿಲ್ಡಪ್ ಕೊಟ್ಕೊಂಡು ನಾನು ಕ್ಯಾಮ್ರಾ ಎತ್ಕೊಂಬಂದೆ. ನನಗೆ ಬುದ್ಧಿ ಇಲ್ಲ. ಆ ಕಡೆ ತಿರ್ಕೊಂಡು ಓದ್ತಾ ಇದ್ದೀಯ, ಈ ಕಡೆ ತಿರ್ಗಾ. ಇವಾಗ ಅದನ್ನ ಎತ್ಕೊಂಡಾಗ ಏನು ಮಾಡ್ತಾ ಇದೀಯ? ಹೇಗಿದೆ ಲೈಫು ಪ್ರೇಮಕ? ಚೆನ್ನಾಗೈತಾ? ಇಷ್ಟು ಕಾಯಿ ಬಿಡಿಸಿದ್ದೀವಿ ಬೆಳಗಿಂದ ಬಂದು ಕಣ್ರಿ. ಏನಂದರೆ ಸಿಕ್ಕಾಪಟ್ಟೆ ಚಳಿ 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 ಚಳಿ. ಏನೂ ಮಾಡೋಕ್ಕಾಗಲ್ಲ. ಚಳಿ ಅಂತ ಕೂತ್ಕೊಂಡ್ರೆ ಗಾಡಿ ಬೇಗ ಬಂದ್ಬಿಡ್ತೈತೆ ಅಲ್ಲ ಪ್ರೇಮಕ? ಕೆಲಸ ಆಗಲ್ಲ. ಓಕೆ ಫ್ರೆಂಡ್ಸ್, ಸ್ವಲ್ಪ ಬಿಸಿಲು ಹಾಕಿದ್ಮೇಲೆ ಆಮೇಲೆ ಸಿಗ್ತೀನಿ ನಿಮ್ಗೆ. ಫುಲ್ಲು ಚಳಿ, ಕ್ಯಾಮ್ರಾ ಅಂತ ಕೈಯಾಗಿ ಹಿಡ್ಕೊಳಕ್ಕಾಗಲ್ಲ. ಈಗ ಸಮಯ ಬಂದು 11:30 ಆಗಿದೆ ಆಲ್ಮೋಸ್ಟು. ಏನಂದರೆ ಬೆಳಗ್ಗೆಯಿಂದ ಚಳಿ ಹೊಲ್ಟೋಯ್ತು. ಇವಾಗ ಊಟ ತಿನ್ನೋ ಟೈಮು 11:30ಗೆ ಊಟ ಮಾಡ್ತಾಯಿದ್ದೀವಿ ಇವತ್ತು. ಯಾಕಪ್ಪ ಅಂತ ಹೇಳಿದ್ರೆ ಕಾಯಿ ಬಿಡಿಸ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ಕಡೆ ಕೆಲಸ ಆಗಬೇಕು, ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡಬೇಕಲ್ವ, ಅದಕ್ಕೆ ಟೈಮಿಂಗ್ಸ್ ಇಲ್ಲ, ಯಾವುದೂ ಇಲ್ಲ ನಮ್ಮ ರೈತರಿಗೆ. ಯಾವಾಗ ಹೊಟ್ಟೆ ಆಶ್ವಾತೈತೆ ಅವಾಗ ತಿಂತಾರೆ, ಅದಷ್ಟೇನೇನು ಮಾಡೋಕ್ಕಾಗಲ್ಲ. ಕಾಯಿ ಎಲ್ಲ ಬಿಡಿಸಿ ಈ ಥರ ಹಾರಾಕಿದ್ದೀನಿ. ಯಾಕಪ್ಪ ಈ ಥರ ಹಾರಾಕಿದೀಯಾ ವೆಂಕಟೇಶ ಅಂತ ನೀವು ಯಾರಾದರೂ ಕೇಳಿದ್ರೆ ಆಲ್ಮೋಸ್ಟ್ ಏನಂದರೆ ಈ ಮಂಜು ತ್ಯಾಮಕ್ಕೆ ನೋಡಿ ಈ ಥರ ಸುರ್ಗ್ ಮೆತ್ಕೊಬಿಡುತ್ತೆ ಕಣ್ರಿ. ಮಂಜು ತ್ಯಾಮ ಅಂದರೆ ಕಾಯಿ. ಹಾಗಾಗಿ ಈ ಥರ ಸುರ್ಗ್ ಮೆತ್ಕೊಂಡ್ಬಿಡ್ತೈತೆ. ಈ ಥರ ಸುರ್ಗ್ ಮೆತ್ಕೊಳೋದಕ್ಕೆ ಅವರು ಇದೇ ದೊಡ್ಡ ವಿಷಯ, ಎಲ್ಲ ಕಳಪಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತಾರೆ. ಹಾಗಾಗಿ ಈ ಥರ ಹಾರಾಕ್ಬಿಟ್ರೆ ಅಂದರೆ ಈ ಸುರ್ಗೆಲ್ಲ ಮೆತ್ಕೊಂಡಿರುತ್ತಲ್ವ, ಇದೆಲ್ಲ ಸುರುಗು ಬಂದು ನೋಡಿ ಈ ಥರ ಆರ್ವಸಿ ಆಗ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಉದುರೋಗ್ಬಿಡ್ತೈತೆ. ಅದಾದಮೇಲೆ ಮಾರ್ಕೆಟ್ಗೆ ಕಳಿಸ್ಕೊಡೋದು. ಈ ಕೆಲಸ ಮಾಡ್ತಾಯಿದ್ದೀವಿ. ಅವರು ಇದೇ ದೊಡ್ಡ ವಿಷಯ ಅನ್ನೋ ಥರ ಔಷಧಿ ಹೊಡಿ ಅಂತಾರೆ. ಪಾಪ ಅವ್ರಿಗೇನು ಗೊತ್ತಿರಲ್ಲ ಆಲ್ಮೋಸ್ಟು. ಏನಂದರೆ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ ಆಲ್ಮೋಸ್ಟ್. ಔಷಧಿ ಹೊಡಿ ಅಂತ ದೊಡ್ಡದಾಗಿ ಹೇಳ್ತಾರೆ. ಈ ಸುರ್ಗ್ ಮೆತ್ಕೊಳೋದಕ್ಕೆ ಯಾವ ಔಷಧಿ ಹೊಡಿಯೋಣ ಹೇಳಿ? ಒಣಗೋಗಿರೋ ಸುರ್ಗ್ ಮೆತ್ಕೊಳೋದಕ್ಕೆ ಯಾವ ಔಷಧಿ ಹೊಡಿಬೇಕು ನೀವೇ ಹೇಳಿ? ಓಕೆ, ಏನು ಮಾಡೋಕ್ಕಾಗೋದಿಲ್ಲ ಆಲ್ಮೋಸ್ಟು. ಅವ್ರಿಗೆ ಗೊತ್ತಿಲ್ಲ. ಏನಂದರೆ ಪಾಪ ಅವರು ಕೂಡ ಅವ್ರಿಗಿದ್ದೆಲ್ಲ ಗೊತ್ತಿಲ್ಲ. ತೋಟ ವ್ಯವಸಾಯ ಅನ್ನೋದು ಏನಂದ್ರೆ ಗೊತ್ತಿಲ್ಲ. ಸುಮ್ಗೆ ಅಂಗಡಿನಲ್ಲಿ ಇಡ್ತಾರೆ, ಮತ್ತು ಅವರೇನು ಇದೇ ಗೊತ್ತಿರಲ್ಲ. ಮೊನ್ನೆ ಆಲ್ಮೋಸ್ಟ್ ನಮ್ಮ ಅಂಗಡಿಯವರು ಒಬ್ಬರು ಬಂದಿದ್ದರು. ಹಿಂಗೆ ಒಂದು ಫಂಕ್ಷನ್ ಇತ್ತು, ಜಾತ್ರೆ ಇತ್ತು ನಮ್ಮೂರಲ್ಲಿ. ಆವಾಗ ಬಂದಿದ್ದರು. ಆಗ ಬಂದು ಏನು ಹೇಳಿದ್ರಪ್ಪ ಅಂದರೆ, ನಾನು ಹಾಗಲಕಾಯಿ ತೋಟ, ಸೋಸೆಕಾಯಿ ತೋಟ, ಏನೂ ನಾನು ತೊಂಡೆ ಗಿಡ ತೋಟ ಏನೂ ನೋಡಲಿಲ್ಲ. ನಿಮ್ಮೂರಿಗೆ ಬಂದಮೇಲೆ ನಾನು ನೋಡಿದ್ದು ಈ ಗಿಡಗಳೆಲ್ಲ. ಈ ಗಿಡ ಹಿಂಗಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಪಾಪ ಅವರೇನೋ ಹೇಳ್ತಾರೆ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಈ ಥರ ಹಾರಿಸಿ ನಾವು ಕಳಿಸ್ಕೊಡ್ತೀವಿ. ಅಪ್ಪಯ್ಯ ಏನಾಗೈತೆ ನಿನ್ಕ?
ಮೈಗೂ ಹುಷಾರಿಲ್ಲ, ಜ್ವರ ಬಂದೈತೆ ಪಾಪ. ಏನಂದರೆ ಕುರ್ಮರಿ ಇದು ಆಲ್ಮೋಸ್ಟು ಬ್ಯಾರೊಬ್ಬರದು. ಏನಂದರೆ ಅವರು ಜ್ವರ ಬಂದರೆ ಅವ್ರ ಕೈಯಾಗ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇದಕ್ಕೆ 2,000 3,000 ಏನೋ ಕೊಟ್ಟು 2,000 ಏನೋ ಕೊಟ್ಟು ತಗೊಂಬಂದಿದ್ದಾರೆ ನಮ್ಮ ಮನೇಲಿ. ಇದು 8,500 ಸಂತೆಯಿಂದ ಹಿಡ್ಕೊಂಡು ಬಂದಿದ್ದ. ಇದು ಜ್ವರ ಬಂದು ಅದನ್ನು ಮೇಂಟೈನ್ ಮಾಡೋಕ್ಕಾಗ್ದಿರ ಖಾಲಿ 2,000ಕ್ಕೆ ಮಾರಾಕಿದ್ದಾರೆ. ಇನ್ನೆಂಥ ಸಂಸಾರಿಗಳಿರ್ಬೇಕು. ಅವನೇನು ರೈತನ ಏನು ಅನ್ಬೇಕು ಅವನ್ನ. ಒಂದು ಜ್ವರ ಮೇಲೆ ಮಾಡೋಕ್ಕಾಗಿಲ್ಲ ಅವ್ನ ಊಟಕ್ಕೆ. ಈ ಕಡೆ ನೋಡ್ರೆ ನಮ್ಮಮ್ಮ ನನ್ನನ್ನು ಬಿಟ್ಬಿಟ್ಟು ಬಾರಿಸ್ತಾವ್ರೆ. ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಪ್ರೇಮಕ್ಕ ಏನು ಸಾರಕ್ಕ? ಅಯ್ಯ ನಿನ್ನ ಮಕ್ಕಕ್ಕ ಯಾವಾಗೂ ಇದೇನಾ? ಏನನ್ನ ಪೆಸಲ್ ಮಾಡೋಕ್ಕಾಗಲ್ವಾ? ಹಾಂ ಅಮ್ಮ ಅಲ್ಲ, ಏನನ್ನ ಸ್ಪೆಷಲ್ ವೆರೈಟಿ ಬಿಸಿ ಏನು ಮಾಡೋಕ್ಕಾಗಲ್ಲ. ಯಾವಾಗ ನೋಡ್ರೆ ಅನ್ನ ಸಾರು ಎಲ್ಲ. ಮೊಟ್ಟೆ ಅಲ್ಲ ಅಮ್ಮಣ್ಯ, 4 ಮೊಟ್ಟೆ ಬಂದು ಕೊಟ್ಟಿದ್ದೀನಿ ಬೆಳಗ್ಗೆ. ವಾ, ಇವಾಗ ಏನೋ ಹಾಕಿರ್ಲಿಲ್ಲ ಅಂದರೆ ನೀನು ಮಾನ ಮರ್ಯಾದೆ ಎಲ್ಲ ತೆಗ್ದು ಬಿಸಿ ಹಾಕಿರೇ ನೀ ಬದುಕೊಂಡಿದ್ಯಾ? 10 ಗಂಟೆಗ? 10 ಗಂಟೆಕ ಏನು ನನ್ನ ಮಗಂದು ಆಫೀಸು? ಓದಿರೋದು ನಿನ್ನ 5ನೇ ಕ್ಲಾಸ್ಗೋ, ಈ ಕೆಲಸ ಕೊಟ್ಟಿರೋದೇ ದೊಡ್ಡ ವಿಷಯ ನಿನ್ಕ. ಅಂಥದ್ದು 10 ಗಂಟೆಗ ಏನು MBBS ಮಾಡಿದ್ಯಾ? 10 ಗಂಟೆಗೆ ಬಾರಮ್ಮ ನೀನು ಅಂತ. ಓದಿರೋದು 5ನೇ ಕ್ಲಾಸ್. ಸಾಕ್ಬಿಡು ಏನು ಬೂಸನ? ನಾನೇನು ಸಿಂಹಾಸನ ತಿನ್ನಾಕ? ಇಷ್ಟೇ ತಿನ್ನೋಕ್ಕಾಗೋದು. ಸ್ಮಾರ್ಟ್ ಆಗಿದ್ರೇನೆ ಹುಡುಗಿರಲ್ಲಿ ನೋಡೋದಿಲ್ಲ, ನೋಡಿಲ್ಲ. ನಾವು ಡುಮಾ ನನ್ನ ಮಗ ಅಂತಾರೆ. ಒಂದೇ ಒಂದು ಮೊಟ್ಟೆ ಹಾಕಿದ್ಯಾ ನಿಂದು ಒಂದು ಜನ್ಮಾನ. ಪುಡಿ ಆಗ್ಬಿಟ್ಟದೆ. ಪುಡಿ ಆಗಿಲ್ಲ, ನೀನೇ ತಿಂದಿದ್ದೆ ನಾನು ಬರೋಕ್ಕಿಂತ ಮುಂಚೆ ಅಂತ ಹೇಳು. ಆಹಾ, ಏನು ಸುಳ್ಳು ಹೇಳ್ತೀಯಮ್ಮ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನಪ್ಪ ಅಂತ ಹೇಳಿದ್ರೆ ಬಟಾಣಿ ಸಾರು ಜೊತೆಗೆ ಒಂದೇ ಒಂದು ಮೊಟ್ಟೆ ಹೊಡೆದ್ಬಿಟ್ಟು ಹಂಗೆ ಹಾಕಿರೋದು. ಪರವಾಗಿಲ್ಲ, ಚೆನ್ನಾಗಿರ್ತೈತೆ. ಇದಕ್ಕೆ ಚಪಾತಿ ಇದ್ದಿದ್ರೆ ಚೆನ್ನಾಗಿತ್ತು. ನೆನ್ನೆ ಎಲ್ಲ ತಿಂದಿದ್ದೀವಿ, ಡೈಲಿ ತಿನ್ನೋದು ಬೇಜಾರು ಕಣ್ರಿ. ಬನ್ನಿ ಊಟ ಮಾಡೋಣ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಎಲ್ಲಿಗಪ್ಪ ಅಂತ ಹೇಳಿದ್ರೆ ಸುಂಡ್ರಳ್ಳಿಗೆ ಹೋಗಿದ್ದೆ. ಏನಕ್ಕಪ್ಪ ಅಂತ ನೀವು ಯಾರಾದರೂ ಕೇಳಿದ್ರೆ ಆ ಪ್ರಶ್ನೆಗೆ ನನ್ನ ಹತ್ರ ಈ ಉತ್ತರ ಇಲ್ಲ. ಇದು ಬಂದು ಸುಂಡ್ರಳ್ಳಿ ನಮ್ಮ ತೋಟ ಪಕ್ಕದಲ್ಲಿರೋ ಒಂದು ಸಣ್ಣ ಫ್ರೆಂಡ್ಸ್. ಒಂದು 3 ಗಂಟೆಗೆಲ್ಲ ಆಲ್ಮೋಸ್ಟ್ ತೋಟಕ್ಕೆ ಬಂದು ಕಾಯಿ ಕೀಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಕೀಳಕ್ಕಾಗ್ತಾಯಿಲ್ಲ, 5:15 ಆಗ್ತಾ ಬಂತು ಟೈಮು. ಕೀಳಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ರಿ, ಏನೂ ಕಾಣಿಸ್ತಿಲ್ಲ, ಕತ್ಲು. ಹಾಗಾಗಿ ಇನ್ನೇನು ಮಾಡೋದು? ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಮನೆ ಕಡೆ ಓಡಾದೆ. ಹೊರಗಡೆ ನೋಡಿದ್ರೆ ಇಷ್ಟು ಬೆಳಕಿದೆ ಆಲ್ಮೋಸ್ಟು, ಆದರೆ ಒಳಗಡೆ ನೋಡಿದ್ರೆ ಕತ್ಲು. ಯಾಕಂತ ಹೇಳಿದ್ರೆ ಚಪ್ರ ಇದೆಯಲ್ಲ, ಅದಕ್ಕಾಗಿ. ಬೆಳಗಿಂದ ಮಾಡಿ ನಮಗೂ ಸಾಕಾಗಿದೆ ಆಲ್ಮೋಸ್ಟು ಹೇಳಬೇಕಾದ್ರೆ. ನಾಳೆ ಇವತ್ತು ಬಂದು ಅದಪ್ಪ 12:60 ಬಿಡಬೇಕು ಅಂದ್ಬಿಟ್ಟು ಇದು ಎತ್ಕೊಬಂದೆ. ಆದರೆ ಏನು ಮಾಡೋದು, ಕರೆಂಟ್ ಹೊಲ್ಟೋಗೈತೆ ಅಷ್ಟೊತ್ಕ. ಅಮ್ಮ, ಒಂದು ಬೇಸನ್, ಯಾವುದೊಂದು ಖಾಲಿ ಬೇಸನ್ ಐತಾ? ಎಲ್ಲೇ ಮಾವು ಗುಡ್ಸ್ಲ ಮುಂದೆ? ಆ ಕಡೆ ಐತೆ, ಕಾಣಿಸ್ತು ಬಿಡು. ಈ ಥರ ಹೊಸ ಬೇಸನ್ನೇ ತಗೊಂಬಂದಿದ್ದು. ಅದು ಕೂಡ ಆಲ್ಮೋಸ್ಟು ತೊಂಡೆಕಾಯಿ ಕೀಳಕ್ಕೆ ಕಿತ್ತು ಬಿಸಿಲಾಗ ಒಣಗಿ ಹೊಲ್ಟೋಗಿತ್ತು. ಅದಕ್ಕೆ ಇವಾಗ ಸ್ಟಾರ್ಟರ್ ಮೇಲೆ ಆ ಥರ ಗೊಬ್ಬರ ಹಾಕಿದ್ದೀನಿ. ಮಳೆ ನೀರು ಮಂಜು ನೀರು ಏನೋ ಹೋಗಿ ಕೊಡ್ದು ಅಂತ ಕಣ್ರಿ. ಸಂಜೆ ಹೊತ್ತು ವೆದರ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೊಂದು ಯಾವುದೋ ಬೋರ್ಡ್ ನೆಟ್ ಅವ್ರೆ ಆಲ್ಮೋಸ್ಟು. ಏನಕ್ಕಪ್ಪ ಅಂತ ಹೇಳಿದ್ರೆ ಓಣಿನಾಗ ಹಸು ಆ ಕಡೆ ಈ ಕಡೆ ಯಾವುದೋ 2 ಕಲ್ಲುಗಳು ಜೋಡಿಸ್ಬಿಟ್ಟು ಬಿಲ್ ಪಾಸ್ ಮಾಡಿಸ್ಕೊಳಕ್ಕೆ ಆ ಕೆಲಸ ಮಾಡವ್ರೆ. ಏಯ್, ಯಾಕರ ಹಂಗೆ ಗಲಾಟೆ ಮಾಡ್ತೀರಾ? ಇವಾಗ ಬಂದು 12:60 ಬೇಸಾಯಕ್ಕೆ ಈ ಥರ ಗೊಬ್ಬರ ಹಾಕ್ಬಿಡ್ತೀನಿ. ಕರಗಬಾರ್ದು ಮತ್ತು ಯಾರ ಕಣ್ಗೂ ಕಾಣಿಸ್ಬಾರ್ದು ಕಣ್ರಿ. ಯಾಕೆ ಗೊತ್ತಾ, 1 kg ಬಂದು ಆಲ್ಮೋಸ್ಟು 200 ರೂಪಾಯಿ. ಸುಮಾರು 4 kg ತಗೊಂಡು ಬಂದಿರೋದು. 4 kgಗೆ ಎಷ್ಟು? 800 ರೂಪಾಯಿ. 1 kg ಮಟನ್ ಆದರೂ ಬಂದಿರೋದು ಅಲ್ವೇ? ಅದಕ್ಕಾಗಿ ಯಾವನನ್ನ ದೆಪ್ಪಿಬಿಡ್ರಿ ಏನಪ್ಪ ಮಾಡೋದು ಗಾಚಾರ ಅಂದ್ಬಿಟ್ಟು ಅದಕ್ಕೂ ಕೂಡ ಬೇಸನ್ ಹಾಕ್ಬಿಟ್ಟಿದ್ದೀನಿ. ಇವ್ರು ಯಾಕೆ ನನ್ನ ಮಕ್ಕಳು ತಿಂದಿ ಗರ್ವ ಜಾಸ್ತಿ ಆಯ್ತು ಅನ್ನೋ ತೀಟಿಗಳು ಮಾಡ್ತಾವ್ರೆ. ಯಾಕ್ರ ಕೆಂಚ ಕರಿಯ ಯಾಕರ್ಲ ತಿಂದು ಗರ್ವ ಜಾಸ್ತಿ ಆಯ್ತಾ? ನನ್ನ ಮಕ್ಕಳು ನೀವು ವಯಸ್ಸಿಗೆ ಬಂದ್ರಲ್ವ, ಹಾಗಾಗಿ ಈ ಬಾಳ್ತಾ ಇದೀಯ ಅಲ್ವಾ? ವಯಸ್ಸಿಗೆ ಬಂದ್ಬಿಟ್ಟಿದ್ದೀರಿ ಇಬ್ರು, ಏನು ಮಾಡೋಕ್ಕಾಗಲ್ಲ. ಹೂನಪ್ಪ, ಹೊಸ್ಕೆ ಹಾಕ್ಬೇಕು. ಕೋತ್ ಮುಂಡೆ ಮಕ್ಕಳ.
ಓಕೆ ಫ್ರೆಂಡ್ಸ್, ಇನ್ನು ಸಂಜೆ ಆಯಿತು ಬಂತು, ನಾವು ಕೂಡ ಇನ್ನು ಮನೆ ಕಡೆ ಓಡೋಣ. ಮತ್ತೆ ನಾಳೆ ಬೆಳಗ್ಗೆ ಬರೋಣ, ಮತ್ತೆ ಕೆಲಸ ನೋಡೋಣ. ಓಕೆ, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕಿದ್ದೀನಿ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸಬೇಕು ಅಂತ ಏನೋ ನಿಮ್ಮ ಮನಸ್ಸಲ್ಲಿ ಅಲ್ಪ ಸ್ವಲ್ಪ ಇದ್ದರೆ, ದಯವಿಟ್ಟು ನಮ್ಮ ಚಾನಲ್, ನಮ್ಮ ನೋಡ್ತಾ ಇರೋರೆಲ್ಲ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ, ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.